ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಯಾರಾಗಬಹುದು ಅಂತ ಬಹುತೇಕರನ್ನ ಕೇಳಿದಾಗ ಹೇಳುವಂತಹ ಉತ್ತರ ಒಂದೋ ಗಿಲ್ಲಿ ನಟ ಅಥವಾ ರಕ್ಷಿತಾ ಶೆಟ್ಟಿ. ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ಈ ಬಾರಿಯ ಸೀಸನ್ನ ವಿನ್ನರ್ ಆಗಬಹುದು ಅನ್ನೋ ಅಭಿಪ್ರಾಯಗಳು ಜೋರಾಗಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಗಿಲ್ಲಿ ನಟ ಅವರ ಹೆಸರು ಮುಂಚೂಣಿಯಲ್ಲಿದೆ. ರಕ್ಷಿತಾ ಶೆಟ್ಟಿ ವಿನ್ ಆಗಬೇಕು ಅನ್ನೋರ ಸಂಖ್ಯೆ ಕೂಡ ಅಷ್ಟೇ ಇದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಹಾಗೂ ರಕ್ಷಿತಾ ಅವರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ವರ್ಕೌಟ್ ಆಗ್ತಾ ಇದೆ. ಇಬ್ಬರು ಜೊತೆಯಾಗಿದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಮನೋರಂಜನೆ ಸಿಗತ್ತೆ. ವೀಕ್ಷಕರಿಗೆ ಇವರಿಬ್ಬರು ಜೊತೆಯಾಗಿ ಮಾತಾಡ್ತಾ ಕೂತಿದ್ದಂತಹ ಸಂದರ್ಭವನ್ನ ಕಣ್ತುಂಬಿಕೊಳ್ಳೋದೆ ಒಂಥರ ಖುಷಿ ಕೊಡುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದಲೂ ಕೂಡ ಗಿಲ್ಲಿ ನಟ ಹಾಗೂ ರಕ್ಷಿತಾ ಅವರ ಮಧ್ಯೆ ಒಂದು ಸುಂದರವಾದಂತಹ ನಂಟಿದೆ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರಿಗೆ ಅವಮಾನ ಮಾಡಿದಂತಹ ಸಂದರ್ಭದಲ್ಲಿ ಜಾಹ್ನವಿ ಹಾಗೂ ಅಶ್ವಿನಿ ಅವರ ವಿರುದ್ಧ ನಿಂತವರು ಗಿಲ್ಲಿ ನಟ. ರಕ್ಷಿತಾ ಪರವಾಗಿ ಧ್ವನಿ ಎತ್ತಿದ್ದು ಇದೇ ಗಿಲ್ಲಿ ನಟ. ಇದೇ ಕಾರಣಕ್ಕಾಗಿ ಕಿಚ್ಚನ ಚಪ್ಪಾಳಿಯನ್ನ ಕೂಡ ಗಿಲ್ಲಿ ಪಡ್ಕೊಳ್ತಾರೆ. ಅಂದಿನಿಂದಲೂ ಕೂಡ ಇವರಿಬ್ಬರ ನಡುವೆ ಸುಂದರವಾದಂತಹ ಬಾಂಧವ್ಯ ಇದೆ. ಇನ್ನು ರಕ್ಷಿತಾ ಅವರು ಕೂಡ ಗಿಲ್ಲಿ ಅವರ ಪರವಾಗಿ ಅನೇಕ ಬಾರಿ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದ್ದಾರೆ. ಅನೇಕ ಬಾರಿ ಗಿಲ್ಲಿ ನಟ ಅವರ ಬಗ್ಗೆ ಒಂದಷ್ಟು ಸ್ಪರ್ಧಿಗಳು ಆರೋಪ ಮಾಡಿದಾಗಲೂ ಕೂಡ ಗಿಲ್ಲಿ ನಟ ಅವರ ಪರವಾಗಿ ನಿಂತಿದ್ದು ಇದೇ ರಕ್ಷಿತಾ. ನೀವು 1.5 ಗಂಟೆಯ ಎಪಿಸೋಡ್ನಲ್ಲಿ ಒಂದಷ್ಟು ವಿಚಾರಗಳನ್ನಷ್ಟೇ ನೋಡ್ಬೋದು. ಆದರೆ ಲೈವ್ ಟೆಲಿಕಾಸ್ಟ್ನಲ್ಲಿ ನೋಡಿದ್ರೆ ಇವರಿಬ್ಬರ ಒಂದು ಬಾಂಧವ್ಯ ಯಾವ ರೀತಿ ಇದೆ, ಗಿಲ್ಲಿಯನ್ನ ಯಾವ ರೀತಿ ರಕ್ಷಿತಾ ಸಪೋರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗತ್ತೆ. ಎಲ್ಲರೂ ಕೂಡ ಗಿಲ್ಲಿ ಹಾಗೂ ಕಾವ್ಯ ನಡುವೆ ಒಂದು ಒಳ್ಳೆಯ ಗೆಳೆತನ ಇದೆ ಅಂತ ಹೇಳ್ತಾರೆ. ಆರಂಭದಲ್ಲಿ ಗಿಲ್ಲಿ ಹಾಗೂ ಕಾವ್ಯ ಅವರ ಆ ಒಂದು ಗೆಳೆತನ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ರೆ, ಇತ್ತೀಚೆಗೆ ಗಿಲ್ಲಿ ಹಾಗೂ ರಕ್ಷಿತಾ ಗೆಳೆತನದ ಬಗ್ಗೆ, ಅಣ್ಣ ತಂಗಿ ಬಾಂಧವ್ಯದ ಬಗ್ಗೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಗಿಲ್ಲಿ ಅವರನ್ನ ಅನೇಕ ಸಂದರ್ಭದಲ್ಲಿ ಕಾವ್ಯ ಅವರು ಬಿಟ್ಟು ಕೊಟ್ಟಿದ್ದಾರೆ. ಗಿಲ್ಲಿ ಅವರು ಕಾವ್ಯ ಅವರನ್ನ ಯಾವತ್ತೂ ಕೂಡ ಬಿಟ್ಟು ಕೊಟ್ಟಿಲ್ಲ. ಆದರೆ ಕಾವ್ಯ ಅನೇಕ ಬಾರಿ ಗಿಲ್ಲಿ ಅವರ ಬಗ್ಗೆ ಬೇರೆಯವರ ಜೊತೆ ಮಾತನಾಡಿದ್ದಾರೆ. ಆದರೆ ರಕ್ಷಿತಾ ಯಾವತ್ತೂ ಕೂಡ ಹಾಗೆ ಮಾಡಿಲ್ಲ. ಗಿಲ್ಲಿ ತನಗೆ ಕಾಮಿಡಿ ಮಾಡಿ ಕೆಲವೊಂದು ಸಂದರ್ಭದಲ್ಲಿ ಹರ್ಟ್ ಮಾಡಿದ್ರೂ ಕೂಡ ಗಿಲ್ಲಿ ಬಗ್ಗೆ ಯಾವತ್ತೂ ಕೂಡ ಆಕೆ ಬೇಜಾರನ್ನ ಮಾಡ್ಕೊಂಡಿಲ್ಲ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಊಟದ ವಿಚಾರಕ್ಕೆ ಬಂದ್ರೆ ತಾನ್ ತಿಂದ್ರೆ ಇದ್ರೂ ಪರವಾಗಿಲ್ಲ, ಗಿಲ್ಲಿ ಅವರಿಗೆ ಕೊಟ್ಟೇ ಕೊಡ್ತಾರೆ ರಕ್ಷಿತಾ. ಇನ್ನು ಸ್ಪೆಷಲ್ ಏನಾದರೂ ಐಟಮ್ ಮಾಡಿದಂಥ ಸಂದರ್ಭದಲ್ಲಿ ಗಿಲ್ಲಿ ರಕ್ಷಿತಾ ಅವರ ಬಳಿ ಮೊದಲೇ ಕೇಳಿರ್ತಾರೆ, ನೀನು ನಂಗೆ ಕೊಡಬೇಕು ಅಂತ. ಅಂಥ ಸಂದರ್ಭದಲ್ಲಿ ರಕ್ಷಿತಾ ಕೊಟ್ಟೇ ಕೊಡ್ತಾರೆ. ತಾನು ಸ್ವಲ್ಪ ತಿಂದು ಬಹುತೇಕ ಅವರು ಗಿಲ್ಲಿಗೆ ಕೊಡ್ತಾರೆ. ಇದನ್ನೆಲ್ಲವನ್ನ ನೀವು ಲೈವ್ನಲ್ಲಿ ಗಮನಿಸಬಹುದು. ಇಂಥ ಒಂದು ಸುಂದರ ಬಾಂಧವ್ಯ ಗಿಲ್ಲಿ ಅವರ ಹಾಗೆ ರಕ್ಷಿತಾ ಅವರ ಮಧ್ಯೆ ಇದೆ. ಸಾಕಷ್ಟು ಸಂದರ್ಭದಲ್ಲಿ ಒಂದಷ್ಟು ಜನ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಗಿಲ್ಲಿ ಮೇಲೆ ಬಿದ್ದು ಮಾತಾಡ್ತಾ ಹೋಗ್ತಾರೆ ರಕ್ಷಿತಾ. ಈ ರೀತಿಯಾದಂತಹ ಒಂದಷ್ಟು ಜನ ನೆಗೆಟಿವ್ ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾರೆ. ಆದ್ರೆ ಸರಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ಅವರಿಬ್ಬರ ಬಾಂಧವ್ಯ ಎಂಥದ್ದು ಅಂತ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಹಾಗೆ ಗಿಲ್ಲಿನ ಮಧ್ಯೆ ಒಂದಷ್ಟು ಸಂದರ್ಭದಲ್ಲಿ ಕಾಮಿಡಿ ಸನ್ನಿವೇಶಗಳು ಕೂಡ ಸಾಕಷ್ಟು ಮಜಾ ಕೊಡುತ್ತೆ. ಇನ್ನು ಮೊನ್ನೆಯ ಸಂಚಿಕೆಯಲ್ಲಿ ರಕ್ಷಿತಾ ಹಾಗೇನೆ ರಜತ್ ಪಕ್ಕದಲ್ಲಿ ಕಾವ್ಯಶೈವ ಕೂತಿರ್ತಾರೆ, ಅಲ್ಲೇ ಗಿಲ್ಲಿ ಇರ್ತಾರೆ. ವಿಲನ್ ಕೊಟ್ಟಂತಹ ಟಾಸ್ಕ್ ನಿಮಗೆಲ್ಲ ಗೊತ್ತೇ ಇದೆ. ವಿಲನ್ ಕಂಟ್ರೋಲ್ ಅಲ್ಲಿ ಇತ್ತು ಮೊನ್ನೆ ಎಲ್ಲ ಬಿಗ್ ಬಾಸ್ ಮನೆ. ಈ ಸಂದರ್ಭದಲ್ಲಿ ರಕ್ಷಿತಾ ಗಿಲ್ಲಿ ಪಕ್ಕ ಕೂತಿರ್ತಾರೆ. ಆವಾಗ ಗಿಲ್ಲಿ ರಜತ್ ಅವ್ರ ಹತ್ರ ಹೇಳ್ತಾರೆ, ಏಕೆ ಮಾಡೋದು ಬರೀ ಕಿತಾಪತಿ ಅಂತ. ಹೀಗೆ ಸಂಭಾಷಣೆ ಆಗ್ತಾ ಗಿಲ್ಲಿ ರಕ್ಷಿತಾ ಅವರ ಬಳಿ ಕೇಳ್ತಾರೆ, ನನ್ನನ್ನ ಲವ್ ಮಾಡ್ತೀಯಾ ಅಂತ. ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕಾವ್ಯ ಹಾಗೆ ರಜತ್ ಬಿದ್ದು ನಕ್ಕಿದ್ದಾರೆ. ಇದೊಂದು ವೈರಲ್ ಆಗ್ತಾ ಇದೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಗಮನಿಸ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ. ಆದರೆ ಗಿಲ್ಲಿ ಮತ್ತು ರಕ್ಷಿತಾ ನಡುವೆ ಅಂಥದ್ದು ಯಾವುದೇ ರೀತಿಯಾದಂತಹ ಭಾವನೆ ಇಲ್ಲ ಅನ್ನೋದು ನೋಡಿದವರಿಗೆ ಗೊತ್ತಾಗತ್ತೆ. ಗಿಲ್ಲಿ ಹಾಗೆ ರಕ್ಷಿತಾ ಮಧ್ಯೆ ಒಂದು ಸುಂದರವಾದಂತಹ ಅಣ್ಣ ತಂಗಿಯ ಬಾಂಧವ್ಯ ಇದೆ. ರಕ್ಷಿತಾ ಗಿಲ್ಲಿ ಅವರನ್ನ ಅನೇಕ ಸಂದರ್ಭದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಗಿಲ್ಲಿ ಅವರು ಕೂಡ ರಕ್ಷಿತಾ ಅವರಿಗೆ ಅಷ್ಟೇ ಬೆಂಬಲವನ್ನ ಕೊಟ್ಟಿದ್ದಾರೆ. ನಾಮಿನೇಷನ್ ವಿಚಾರಕ್ಕೆ ಬಂದಾಗ ಗಿಲ್ಲಿ ಅವರನ್ನ ರಕ್ಷಿತಾ ನಾಮಿನೇಟ್ ಮಾಡಿದ್ರು ಕೂಡ ಎಲ್ಲೂ ಕೂಡ ಆ ಒಂದು ಆಟ ಇರಬಹುದು ಅಥವಾ ವೈಯಕ್ತಿಕ ಇರಬಹುದು, ಎರಡನ್ನ ಅವರು ಮಿಕ್ಸ್ ಮಾಡಿಲ್ಲ. ಇನ್ನು ರಕ್ಷಿತಾ ಬೇಜಾರಾದಾಗಲೆಲ್ಲೂ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಅವರಿಗೆ ಸಮಾಧಾನ ಮಾಡೋದು ಇದೇ ಗಿಲ್ಲಿ. ಇನ್ನು ಗಿಲ್ಲಿ ಅವರಿಗೂ ಕೂಡ ಅದೇ ರೀತಿ ರಕ್ಷಿತಾ ಸಮಾಧಾನ ಮಾಡ್ತಾರೆ. ಸಾಕಷ್ಟು ಸಂದರ್ಭದಲ್ಲಿ ಅವರು ಡಲ್ ಆಗಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ತುಂಬ್ತಾರೆ. ಇನ್ನು ಕಾವ್ಯ ಅನೇಕ ಬಾರಿ
ಗಿಲ್ಲಿಗೆ ಅವಮಾನ ಕೂಡ ಮಾಡ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಮಾತು ಬಿಡ್ತಾರೆ. ಆದರೆ ಯಾವತ್ತೂ ಕೂಡ ರಕ್ಷಿತಾ ಹಾಗೆ ಮಾಡಿಲ್ಲ. ಇದೇ ಕಾರಣಕ್ಕೆ ಗಿಲ್ಲಿ ಪದೇ ಪದೇ ವಂಶದ ಕುಡಿ ಅಂತ ರಕ್ಷಿತಾ ಅವರನ್ನ ಕರೀತಾನೆ ಇರ್ತಾರೆ. ಇನ್ನು ಬಿಗ್ ಬಾಸ್ ಶೋ ಮುಗಿದ ಬಳಿಕ ಕೂಡ ನಮ್ಮ ಈ ಸ್ನೇಹವನ್ನ ಹೀಗೆ ಕಂಟಿನ್ಯೂ ಮಾಡೋಣ ಅಂತ ರಕ್ಷಿತಾ ಹೇಳಿದ್ದಾರೆ. ನೀವು ಕೂಡ ನಮ್ಮೂರಿಗೆ ಬನ್ನಿ ಅಂತ ಸಾಕಷ್ಟು ಪ್ರೀತಿಯಿಂದ ಗಿಲ್ಲಿ ಅವರನ್ನ ಕರೆದಿದ್ದಾರೆ. ಇನ್ನು ರಕ್ಷಿತಾ ಅವರದ್ದು ಕನ್ನಡ, ತುಳು ಮಿಶ್ರಿತ, ಹಿಂದಿ ಮಿಶ್ರಿತ. ಆದರೆ ಗಿಲ್ಲಿ ಅವರದ್ದು ಪಕ್ಕಾ ಮಂಡ್ಯ ಶೈಲಿಯ ಕನ್ನಡ. ಆದರೂ ಕೂಡ ಇಬ್ಬರು ಕೂಡ ಮಾತನಾಡುವಾಗ ಯಾವುದೇ ರೀತಿಯಲ್ಲೂ ಕೂಡ ಭಾಷೆ ತೊಡಕಾಗೋದಿಲ್ಲ. ಇಬ್ಬರು ಕೂಡ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಎಂಥದ್ದೇ ಸಂದರ್ಭ ಇರ್ಬೋದು, ಕೆಲವೊಂದು ಸೀರಿಯಸ್ ಸಂದರ್ಭದಲ್ಲೂ ಕೂಡ ಅದನ್ನು ಕಾಮಿಡಿ ಮೂಲಕ ಆ ಒಂದು ವಾತಾವರಣವನ್ನು ಚಂದ ಮಾಡುವಂಥ ಪ್ರಯತ್ನವನ್ನು ಇಬ್ಬರೂ ಕೂಡ ಮಾಡ್ತಾರೆ. ಇವರಿಬ್ಬರ ಸುಂದರ ಬಾಂಧವ್ಯ ಇದೀಗ ವೀಕ್ಷಕರಿಗೆ ಇಷ್ಟ ಆಗ್ತಾ ಇದೆ. ಇಷ್ಟು ದಿನ ಗಿಲ್ಲಿ ಕಾವ್ಯ ಅಂತ ಇದ್ದವರು ಇದೀಗ ರಕ್ಷಿತಾ ಗಿಲ್ಲಿ ಕಾಂಬಿನೇಷನ್ನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇಬ್ರು ತುಂಬಾ ಚೆನ್ನಾಗಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಅವರಿಬ್ಬರ ಆ ಒಂದು ಫ್ರೆಂಡ್ಶಿಪ್ ನೋಡೋದೇ ಖುಷಿ ಆಗತ್ತೆ ಅಂತ ಸಾಕಷ್ಟು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಗಿಲ್ಲಿ ಹಾಗೇನೆ ರಕ್ಷಿತಾ ನಡುವಿನ ಕೆಲವೊಂದು ಸಂಭಾಷಣೆಗಳು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇವರಿಬ್ಬರು ಕೂಡ ವಿನ್ನರ್ ಆಗಬೇಕು ಅನ್ನೋ ಹಾರೈಕೆಗಳು ಜಾಸ್ತಿಯಾಗಿ ಕೇಳಿ ಬರ್ತಾ ಇದೆ. ಗಿಲ್ಲಿ ಅಥವಾ ರಕ್ಷಿತಾ ಇವರಲ್ಲಿ ಯಾರಾದರೂ ವಿನ್ನರ್ ಆದರೂ ಕೂಡ ನಮಗೆ ಬೇಜಾರಿಲ್ಲ. ಇಬ್ಬರಲ್ಲಿ ಒಬ್ಬರು ವಿನ್ನರ್ ಆದರೆ ನಮಗೆ ಖುಷಿ. ಬೇರೆಯವರು ವಿನ್ನರ್ ಆಗೋದಕ್ಕಿಂತ ಹೆಚ್ಚಾಗಿ ರಕ್ಷಿತಾ ಅಥವಾ ಗಿಲ್ಲಿ ಇವರಲ್ಲಿ ಒಬ್ಬರು ವಿನ್ನರ್ ಆಗಬೇಕು. ಯಾಕಂದರೆ ಇಬ್ಬರೂ ಕೂಡ ಸಾಕಷ್ಟು ಕಷ್ಟಪಟ್ಟು ಮೇಲ್ಗಡೆ ಬಂದಿದ್ದಾರೆ. ರಕ್ಷಿತಾ ಅವರು ಕೂಡ ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಬಿಗ್ ಬಾಸ್ ಮನೆ ತನಕ ಬಂದಿದ್ದಾರೆ. ಸಾಕಷ್ಟು ಜವಾಬ್ದಾರಿಗಳನ್ನು ಹೊತ್ಕೊಂಡಿದ್ದಾರೆ. ಇನ್ನು ಗಿಲ್ಲಿ ನಟ ಕೂಡ ಸಾಕಷ್ಟು ಏಳು ಬೀಳುಗಳನ್ನು ಕಂಡು ಇಲ್ಲಿ ತನಕ ಬಂದಿದ್ದಾರೆ. ಹಾಗಾಗಿ ಇವರಿಬ್ಬರಲ್ಲಿ ಯಾರಾದರೂ ಓಕೆ, ಒಬ್ಬರು ವಿನ್ನರ್ ಆಗಬೇಕು ಅಂತ ಸಾಕಷ್ಟು ಜನ ಇಬ್ಬರಿಗೂ ಕೂಡ ಶುಭ ಹಾರೈಸ್ತಿದ್ದಾರೆ. ಹಾಗೆ ಒಂದಷ್ಟು ಜನ ರಕ್ಷಿತಾ ಇರ್ಬೋದು, ಹಾಗೆ ಗಿಲ್ಲಿ ಬಗ್ಗೆ ಒಂದಷ್ಟು ನೆಗೆಟಿವ್ ವಿಚಾರಗಳನ್ನೇನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅಂಥವರ ಬಗ್ಗೆ ಕೂಡ ಸಾಕಷ್ಟು ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೇವಲ 1.5 ಗಂಟೆ ಎಪಿಸೋಡಲ್ಲಿ ನೋಡಿ ನೀವು ಅವರು ಆ ಥರ ಈ ಥರ ಅಂತ ಜಡ್ಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಲೈವ್ನಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಅವರಿಬ್ಬರ ಮಧ್ಯೆ ಎಂಥ ಒಂದು ಸುಂದರ ಬಾಂಧವ್ಯ ಇದೆ ಅಂತ. ಈ ಬಾಂಧವ್ಯವನ್ನು ಅವ್ರು ಹೀಗೆ ಕಂಟಿನ್ಯೂ ಮಾಡಲಿ, ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾದಂಥ ಸ್ನೇಹ ಮುಂದುವರಿಯಲಿ ಅಂತ ಸಾಕಷ್ಟು ಜನ ಶುಭವನ್ನು ಹಾರೈಸ್ತಾ ಇದ್ದಾರೆ. ಸದ್ಯಕ್ಕೆ ಗಿಲ್ಲಿ ಹಾಗೂ ರಕ್ಷಿತಾ ಹವಾ ಬಿಗ್ ಬಾಸ್ ಮನೆಯಲ್ಲಿ ಜೋರಾಗಿದೆ. ಮುಂದಿನ ದಿನಗಳಲ್ಲಿ ಇವರಿಬ್ಬರಿಂದ ಇನ್ನಷ್ಟು ಮನೋರಂಜನೆ ಸಿಗಲಿ ಅಂತ ನಾವು ಕೂಡ ಹಾರೈಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.